ನೀರು, ಕರೆಂಟು, ರೋಡ್ಗಳು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ. ನಾವು ಕೇಳಕ್ಕೆ ಮುಂಚೆನೇ ಮಾಡ್ತಾರೆ. ಅವ್ರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಳೋ ಅಂತ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ಕಾರ್ಮಿಕನಂತೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ, ಮುಂದೆ ಅಧ್ಯಕ್ಷನಾಗಲಿ, ಒಂದು ಮನೆ ಯಜಮಾನ ಆಗಲಿ, ಒಂದು ದೇಶಕ್ಕೊಂದು ಯಜಮಾನ ಆಗಲಿ, ಆ ಮನೆಯನ್ನು ಮೇಂಟೈನ್ ಮಾಡಬೇಕಾದ್ರೆ ಆ ಶಕ್ತಿ ಇರಬೇಕು, ಆ ಬುದ್ಧಿ ಇರಬೇಕು. ಆ ಬುದ್ಧಿ ಆ ನಾಗರಾಜ್ಗಿದೆ. 585 ಮನೆಗಳಿರ್ತಕ್ಕಂಥ ಈ ತಿಮ್ಮಕ್ಕ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಪರ್ವ, ಯಾವುದೇ ರೀತಿ ಅನುಮಾನ ಇಲ್ದಿರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಹೆಚ್ಚು ಕಮ್ಮಿ 20 ವರ್ಷದಿಂದ ಒಂದು 15 ವರ್ಷ ಭಾರಿ ಕಷ್ಟ ಅನುಭವಿಸಿದ್ವಿ. ನೀರಿಗೆ ಗಾಡಿಗಳೆಲ್ಲ ಹಾಕ್ಸ್ಕೊತಾ ಇದ್ದೀವಿ, ಒಂದು ಟಿಲ್ಲರ್ ಹಾಕ್ಸ್ಕೊಂಡು ಎಲ್ರಿಗೂ. ಆಮೇಲೆ ಒಂದೊಂದು ಟ್ಯಾರ್ ತೊಗೊಂಬಂದು ಒಂದು 4 ಬಿಂದಿಗೆ ಕೊಡ್ತಾಯಿದ್ರು. ಏನಾದರೂ ಸಹ ಇದು ನಾಗರಾಜ್ 5ನೇ ವಾರ್ಡ್ಗೆ ನಾಗರಾಜ್ ಬಂದ. ನಾನು ನಮ್ಮ ಕೌನ್ಸಿಲರ್ ಇದು ನಾಗರಾಜು ಬಂದು ಅವತ್ತು ಹೇಳ್ದೆ, ನಾನು ನನ್ನ ಮನೆಯನ್ನು ನೋಡ್ಕೊತೀನಿ, ಯಾರಿಗೂ ತೊಂದರೆ ಇಲ್ಲದೆ ನೋಡ್ಬೋದು, ಎಲ್ಲ ಕೆಲಸಗಳು ನಾನು ಇದು ಜವಾಬ್ದಾರಿಯಿಂದ ನಾನು ನಡ್ಕೊಂಡು ಹೋಗ್ತೀನಿ ಮುಂದೆ ಅಂತ ಹೇಳ್ಕೊಟ್ಟು ಅದೇ ಥರ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ನೀರು, ಕರೆಂಟು, ರೋಡ್ಗಳು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ. ನಾವು ಕೇಳಕ್ಕೆ ಮುಂಚೆನೇ ಮಾಡ್ತಾರೆ. ಅದರಿಂದ ಒಳ್ಳೆ ಉತ್ತಮವಾದ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ಇಷ್ಟು ದಿವಸನೂ ತಿಮ್ಮಕ್ಕಲ್ಲಿ ಒಂದು ಬೋರ್ ಇತ್ತು, ಅದು ಹಾಕಿ ಒಂದು 10 ವರ್ಷ ಆಯಿತು. ಅದರಲ್ಲಿ ನೀರು ಕಡಿಮೆ ಆಯಿತು. ಎಲ್ಲ ನಮ್ಮ ಹಿರಿಯರು, ನಮ್ಮ ಇದು ಶೇಷಭಟ್ಟ ಸಾರು ಎಲ್ಲರೂ ಸೇರಿ ನಮಗೊಂದು ಬೋರ್ ಬೇಕು ಅಂದಾಗ ನಮ್ಮ ಕೌನ್ಸಿಲರು ನಾಗರಾಜು, ನಾನು ಏನೇ ಆಗಲಿ ಒಂದು 15 ದಿವಸದ ಒಳಗಡೆ ಹಾಕ್ಸ್ಕೊಡ್ತೀನಿ ನಾನು ಬೋರು ಅಂತ ಹೇಳಿದ್ದಾರೆ. ಆ ಬೋರ್ ಹಾಕ್ಸೋಕ್ಕೆಲ್ಲ ಶುರು ಮಾಡಿ ಭೂಮಿ ಪೂಜೆ ಮಾಡಿದೆ. ಆ ಗಂಗಮ್ಮನೂ ವೀರದಿಮ್ಮಮ್ಮನ ಆಶೀರ್ವಾದ ಒಳ್ಳೆ ನೀರು ಬಿಡಲಿ. ಅವತ್ತೂ ಅವ್ರ ಆಶೀರ್ವಾದಕ್ಕೊಂದಿನೇ ನೀರು ಬಿದ್ದಿದೆ. ಇವತ್ತು ಚೆನ್ನಾಗಿ ನೀರು ಬೀಳ್ತದೆ ನಮಗೆ ನಂಬಿಕೆ ಇದೆ. ಚೆನ್ನಾಗಿ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿಯೊಂದು ಕೆಲಸ ಮಾಡ್ತಾಯಿದ್ದಾರೆ. ಏನು ತೊಂದರೆ ಇಲ್ಲ. ಯಾರಿಗೂ ಅಡ್ಡ ಇರೋದಾಗಲಿ, ಹಿರಿಯರಿಗೊಂದು ಗೌರವ ಕೊಡೋದಾಗಲಿ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಅದನ್ನ ಭವಿಷ್ಯ ಇನ್ನೊಂದು ಚೆನ್ನಾಗಿ ಬೆಳೀಲಿ, ಜನಸೇವೆಗೆ ಇನ್ನೂ ಮುಂದಕ್ಕೆ ಬರಲಿ. ನಾವು ಯಾವಾಗೂ ಅದನ್ನ ಪರವಾಗಿರ್ತೀವಿ. ಮುಂದೆ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ, ಮುಂದೆ ಅಧ್ಯಕ್ಷನಾಗಲಿ. ಯಾಕಂದರೆ ಒಂದು ಮನೆ ಯಜಮಾನ ಆಗಲಿ, ಒಂದು ದೇಶಕ್ಕೊಂದು ಯಜಮಾನ ಆಗಲಿ, ಆ ಮನೆಯನ್ನು ಮೇಂಟೈನ್ ಮಾಡಬೇಕಾದ್ರೆ ಆ ಶಕ್ತಿ ಇರಬೇಕು, ಆ ಬುದ್ಧಿ ಇರಬೇಕು. ಆ ಬುದ್ಧಿ ಆ ನಾಗರಾಜ್ಗಿದೆ. ಆ ಪ್ರತಿಯೊಂದು ಯಾವ ಟೈಮ್ ಏನು ಕೆಲಸ ಮಾಡಬೇಕು, ಏನು ನಾನು ಮಾಡಿದ್ರೆ ಏನು ಸಕ್ಸಸ್ ಆಗುತ್ತೆ, ಪ್ರತಿಯೊಂದು ಯೋಚನೆ ಮಾಡಿ ಮಾಡ್ತಾರೆ. ಒಳ್ಳೆ ಇದು ಸಕ್ಸಸ್ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲರಿಗೂ ಇದು ಸಂತೋಷ. ನಮ್ಮ ವಾರ್ಡ್ ಎಲ್ಲರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಒಳ್ಳೆಯದಾಗಲಿ ಅವ್ರ ಮುಂದೆ. ನಮಗೆ ನೀರು ಸಿಕ್ಕಲಿ, ದೇವರ ಆಶೀರ್ವಾದ. ನಮ್ಮ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ದಿನಗಳಿಂದ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳು, ಅದೇ ರೀತಿ ಕೊಳವೆ ಬಾವಿ ಸಮಸ್ಯೆ ಹಿಂದೆ ತುಂಬ ಸಮಸ್ಯೆ ಇತ್ತು. ನಾನು ಆಯ್ಕೆ ಆದಮೇಲೆ ಇಲ್ಲಿ ರಸ್ತೆಗಳ ಒಂದು ಸಮಸ್ಯೆನ ಒಂದು 80% CC ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಇನ್ನೇನು 3-4 ರಸ್ತೆಗಳಿದೆ, ಅದು ಕೂಡ ನಮ್ಮ ಅವಧಿಯಲ್ಲೇ ಪೂರ್ಣ ಮಾಡುವಂಥ ಕೆಲಸ ಆಗುತ್ತೆ. ಅದೇ ರೀತಿ ಚರಂಡಿಗಳ ಸಮಸ್ಯೆ ಇತ್ತು, ಅದನ್ನು ಕೂಡ ನಿವಾರಣೆ ಮಾಡಿದ್ದೀವಿ. ಅದೇ ರೀತಿ ಹಿಂದೆ ನಮ್ಮ ಆನಂದ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹೆಚ್ಚು ಮಳೆ ಆಯಿತು. 2022ರಲ್ಲಿ ಆ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ತಿಮ್ಮಕ್ಕ ಬಡಾವಣೆಯಲ್ಲಿ 2 ಕೊಳವೆ ಬಾವಿ ಇತ್ತು. ಒಂದು ಹೆಚ್ಚು ಶಿಲ್ಟ್ ಬಂದು ಅದು ತಿರುಗಿ ಪೈಪು ಮತ್ತು ಪಂಪು ಮೋಟ್ರ್ ಕೂಡ ಎತ್ತುವಂಥದ್ದಾಗಲಿಲ್ಲ, ಅದು ಕಡೆಗೆ ನಿಂತೋಯ್ತು. ಅದೇ ರೀತಿ 5ನೇ ವಾರ್ಡ್ ನಮ್ಮ ಪೊಲೀಸ್ ಕ್ವಾರ್ಟರ್ಸು ಪಕ್ಕದಲ್ಲಿರ್ತಕ್ಕಂಥ ಕೊಳವೆ ಬಾವಿಯಿಂದ ಒಂದು ಲಿಂಕ್ ಕೊಟ್ವಿ. ಅದೇ ರೀತಿ ನಮ್ಮ ನಿಮ್ಮಾಕಲ್ ಕುಂಟೆಯಿಂದ ಜಕ್ಕಲಮಡುಗು ನೀರು ಹಿಂದೆಯಿಂದ ಇಲ್ಲಿ ಇರಲಿಲ್ಲ, 2012ರಿಂದ ಇರಲಿಲ್ಲ. ನಾವು ಬಂದ ಮೇಲೆ ಜಕ್ಕಲಮಡುಗು ಜಲಾಶಯದ ಒಂದು ನೀರನ್ನು ಕೂಡ ಇದ್ರಿಗೆ ಲಿಂಕ್ ಮಾಡಿ ಅದನ್ನು ಕೂಡ 4 ದಿನ 5 ದಿನಕ್ಕೆ ಒಂದು ಸಾರಿ ಬಿಡೋವಂಥದ್ದಾಗ್ತಾಯಿದೆ. ಈಗೇನು ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಶ್ರೀನಿವಾಸ ಬಡಾವಣೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ತುಂಬ ನೀರು ಹತ್ತೋದು ಕಡಿಮೆ ಆಗ್ತಾಯಿತ್ತು. ಹಂಗಾಗಿ ಒಂದು ಕೊಳವೆ ಬಾವಿ ಹೊಸದಾಗಿ ಈಗ ಮಾಡಿಸಿದ್ದೀವಿ. ನಿನ್ನೆ ರಾತ್ರಿಯಿಂದ ಈಗ ಕೊಳವೆ ಬಾವಿ ಆಗ್ತಾಯಿದೆ. ಈಗಾಗಲೇ ಕೇಸಿಂಗ್ ಕೂಡ ಒಂದು 240ಕ್ಕೆ ತಗೊಂಡಿದೆ. ಆ ಗಂಗಮ್ಮ ತಾಯಿ ಒಲಿತಾಳೆ ಅನ್ನೋ ನಂಬಿಕೆ ನಮಗಿದೆ. ಈ ಒಂದು 585 ಮನೆಗಳಿರ್ತಕ್ಕಂಥ ಈ ತಿಮ್ಮಕ್ಕ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಪರ್ವ, ಯಾವುದೇ ರೀತಿ ಅನುಮಾನ ಇಲ್ದಿರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮಾತು
ಉಳಿಸ್ಕೊಳ್ಳೋ ಅಂಥ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಕಾರ್ಮಿಕನಂತೆ ಕೆಲಸ ಮಾಡ್ತಾಯಿದ್ದೀನಿ.